ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ನಿಮಗೆ ಒಂದು ಓಣಂ ಸ್ಪೆಷಲ್ ಆದ ಬೀಟ್ರೂಟ್ ಪಚ್ಚಡಿ ರೆಸಿಪಿನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ, ಹಾಗೆ ತುಂಬ ಈಸಿ ಕೂಡ. ಸಾಮಾನ್ಯವಾಗಿ ಓಣಂ ರೆಸಿಪಿ ಎಷ್ಟು ಐಟಮ್ಗಳು ಮಾಡಿದ್ರು ಕೂಡ ಅದರ ಜೊತೆ ಇದು ಒಂದು ಕೂಡ ಮಾಡ್ತಾರೆ. ಈ ಬೀಟ್ರೂಟ್ ಪಚ್ಚಡಿ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ಈ ವಿಡಿಯೋ ಬಂದು ನಾನು ಶೂಟ್ ಮಾಡ್ತಾ ಇದ್ದೀನಿ ಮನೇಲಿ. ನಾನು ಮನೆಗೆ ಬಂದಿದ್ದೀನಿ, ಹಾಗಾಗಿ ಇದು ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಚ್ಚಡಿ ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ, ಅರ್ಧ ಭಾಗ ಕಾಯಿ ತುರಿದಿದ್ದನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅದಕ್ಕೆ ಬಂದು 3 ಹಸಿಮೆಣಸು, ಹಾಗೆ ಒಂದು ಸಣ್ಣ ಪೀಸ್ ಶುಂಠಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜಿನ ಬೀಟ್ರೂಟ್, ಫ್ರೆಶ್ ಆಗಿರುವಂಥ ಬೀಟ್ರೂಟ್ನ ನಾನು ಈ ರೀತಿ ತುರಿದು ತೊಗೊಂಡು ಕಾಯಿ ತೊಗೊಂಡಿದ್ನು, ತೆಂಗಿನಕಾಯಿ ಎಲ್ಲ ಅದಕ್ಕೆ ಗ್ರೈಂಡ್ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಇದನ್ನು ಮಿಕ್ಸ್, ನೀವು ಗ್ರೈಂಡ್ ಮಾಡುವಾಗಲೇ ಬೇಕಾದರೂ ಉಪ್ಪು ಹಾಕಿ, ನಾನು ಗ್ರೈಂಡ್ ಮಾಡಿ ನಾನು ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ಗಟ್ಟಿ ಮೊಸರು ತೊಗೊಳ್ತಾ ಇದ್ದೀನಿ, ಅರ್ಧ ಬೌಲಷ್ಟು. ನಾನು ಈ ಕಡಾಯಿ ತೆಗೆದು ತೊಗೊಂಡೆ, ಬೀಟ್ರೂಟ್ ನಾನು ಈ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ನೀರು ಕೂಡ ಅದಕ್ಕೆ ಬೇಕಾದ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸಿಮ್ಮಲ್ಲೇ ಇದನ್ನು ನಾನು ಬೇಯಿಸ್ಕೊಳ್ತೀನಿ. ತುಂಬಾ ಕೂಡ ಬೆಂದು ಹೋಗ್ಬಾರ್ದು, ಹಾಗೆ ಬೀಟ್ರೂಟ್ ಬೇಯುವಾಗ ಕಲರ್ ಫೇಡ್ ಆಗಬಾರ್ದು, ತುಂಬಾ ಬೆಂದಿರಬಾರ್ದು, ಮೀಡಿಯಮ್ ಆಗಿ ಬೇಯಿಸ್ಕೋಬೇಕು. ಬೆಂದಿದೆ ಬೀಟ್ರೂಟು. ಈಗ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಕಾಯಿ, ಶುಂಠಿ ಮತ್ತು ಹಸಿಮೆಣಸು, ಜೀರಿಗೆ ಎಲ್ಲ ಹಾಕಿ ಏನು ರುಬ್ಬಿಟ್ಟಿದ್ನು ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿ, ಇದು ಕೂಡ ಸಿಮ್ಮಲ್ಲೇ ನಾನಲ್ಲೇ ಬೇಯಿಸ್ಕೊಳ್ತೀನಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೂ ಕೂಡ ಸ್ವಲ್ಪ ಬೇಕಾದಷ್ಟು ಉಪ್ಪು ಹಾಕ್ಕೊಂಡೆ, ಕಡಿಮೆ ಇದ್ದು ಹಾಗಾಗಿ ಹಾಕ್ಕೊಂಡೆ. ಮತ್ತು ಕೂಡ ನಾನು ಉಪ್ಪು ನೋಡಿ ಸೇರಿಸಿ ಹಾಕ್ಕೊಳ್ತೀನಿ. ಕಡಿಮೆ ಇದ್ದರೆ ಹಾಗೆ ನೋಡ್ಕೊಂಡೇ ಹಾಕೋಬೇಕು, ಉಪ್ಪು ಒಂದೇ ಸಲ ಹಾಕೋಬೇಕು. ನಾವು ಓಪನ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ನಾನು ಆ ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಬೌಲಷ್ಟು ತೊಗೊಂಡಿದ್ದೆ. ಇಲ್ಲಿ ಒಂದು ದೊಡ್ಡ ಬೀಟ್ರೂಟ್ ನಾನು ತುರಿದು ತೊಗೊಂಡಿದ್ದೆ, ಹಾಗೆ ಅರ್ಧ ಭಾಗ ಕಾಯಿ, ಅರ್ಧ ಬೌಲು ಮೊಸರು, ಇದೆಲ್ಲ ಸರಿ ಮೆಸರಲ್ಲಿ ನಾನು ತೊಗೊಂಡಿದ್ದೀನಿ. ಹಾಗಾಗಿ ಸರಿಯೇ ಆಗಿದೆ. ತುಂಬಾನು ಗಟ್ಟಿ ಇರಬಾರ್ದು, ಹಾಗೆ ತುಂಬಾನು ಕೂಡ ತೆಳು ಇಡಬಾರ್ದು. ಈ ಒಂದು ಮೀಡಿಯಮ್ ಅಲ್ಲಿ ಇದ್ದಾಗ ಜೊತೆ ನಮಗೆ ಸೈಡಿಗೆ ಚೆನ್ನಾಗಿರುತ್ತೆ. ಈಗ ಕೊಬ್ಬರಿ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವು ಸೊಪ್ಪು, ಒಣಮೆಣಸು ಹಾಕಿ ನಾನು ಅದು ಫ್ರೈ ಮಾಡಿ ಒಗ್ಗರಣೆ ಮಾಡಿಕೊಂಡೆ. ಮಾಡಿ ಹಾಗೆ ಮುಚ್ಚಿಡ್ತೀನಿ. ನೀವು ಒಗ್ಗರಣೆ ಹಾಕಿದ್ದೆ ಕೂಡ ಮುಚ್ಚಿಡ್ಬೋದು, ಇಲ್ಲ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಕೂಡ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮುಚ್ಚಿಡ್ಬೋದು. ಈಗ ನಾನು ಅದನ್ನು ರೆಡಿ ಆಗಿದೆ. ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಬೀಟ್ರೂಟ್ ಪಚ್ಚಡಿ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.